ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಒಬ್ಬ ಸಾಮಾನ್ಯನನ್ನ ಸಾಧಕನನ್ನಾಗಿ ಮಾಡಿಬಿಡುತ್ತೆ. ಒಂದು ಸಕ್ಸಸ್ ಒಬ್ಬನ ಜೀವನವನ್ನೇ ಬದಲಾಯಿಸ್ಬಿಡುತ್ತೆ. ಆದ್ರೆ ಇತಿಹಾಸ ತೆಗೆದು ನೋಡಿದ್ರೆ ಈ ಗೆಲುವು ಅಷ್ಟು ಈಸಿಯಾಗಿ ಯಾರಿಗೂ ಒಲಿದು ಬಂದಿರಲ್ಲ. ಯಾಕಂದ್ರೆ ಸಕ್ಸಸ್ ಅನ್ನೋದು ಕೆಲವೊಂದ್ಸಲ ತಾಳ್ಮೆಯ ತಪಸ್ ಕೇಳುತ್ತೆ, ಕೆಲವೊಂದು ಬಾರಿ ಪರಾಕ್ರಮದ ಯುದ್ಧ ಕೂಡ ಕೇಳುತ್ತೆ. ಇವತ್ತು ನಡೆಯೋದು ಕಾಂಪಿಟೇಷನ್ ಅಲ್ಲ, ರಿಯಲ್ ಬ್ಯಾಟಲ್. ಒಂದೇ ಥೀಮಿಗೆ 2 ಜೋಡಿ ಯುದ್ಧ ಮಾಡ್ತಾರೆ. ಇಲ್ಲಿ ಸ್ಕೋರ್ಗಿಂತ ಗೆಲುವೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಿಮ್ಮ ಹೆಜ್ಜೆಗಳೇ ನಿಮ್ಮ ಅಸ್ತ್ರಗಳು, ನಿಮ್ಮ ಆಟಿಟ್ಯೂಡೇ ನಿಮ್ಮ ಬಲ. ಗೆಲ್ಲೋದೊಂದೇ ನಿಮ್ಮ ಮುಂದೆ ಇರುವಂತಹ ಗುರಿ ಅಂತ ಹೇಳ್ತಾ ನಾವೀಗ ಶುರು ಮಾಡ್ತಾ ಇದ್ದೀವಿ. ಇದು ಒಂದೇ ಆಟ, 2 ಹೋರಾಟ. DKD 2025 ಥೀಮ್ ಬ್ಯಾಟಲ್ ರೌಂಡ್. ಅಣ್ಣ, ಇವತ್ತು ಇಲ್ಲಿ ಕಾಂಪಿಟೇಷನ್ ನಡೀತಿದೆ. ನೀವೆಷ್ಟು ಕಾತರದಿಂದ ಕಾಯ್ತಾ ಇದ್ರ? ನಿಮ್ಮ ಜಯದ ಮಹಾಮಂತ್ರ ನಮ್ಮ ಎಲ್ಲ ಕಂಟೆಸ್ಟೆಂಟ್ಸ್ ಗೆ ಹೇಳೋದಾದ್ರೆ? I'm waiting. ಸೊ ಇವತ್ತು ನಿಮ್ ಜೊತೆ ಫೈಟ್ ಮಾಡಿ, ಬೇರೆ ಜೊತೆ ಫೈಟ್ ಮಾಡಕ್ ಹೋಗ್ಬೇಡಿ. ನಿಮ್ ಜೊತೆ ಫೈಟ್ ಮಾಡಿ, ಆಮೇಲೆ ನೀವಾಗ ಗೆಲ್ತೀರಾ. ಅದು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಈಗ ಇವತ್ತಿನ ಥೀಮ್ ಬ್ಯಾಟಲ್ ಶುರು ಮಾಡುವಂತಹ ಸಮಯ. ಅದಕ್ಕಿಂತ ಮುಂಚೆ ಈ ಬ್ಯಾಟಲ್ ಹೇಗೆ ನಡೆಯುತ್ತೆ ಅನ್ನೋದನ್ನ ನಿಮ್ಮೆಲ್ರಿಗೂ ಹೇಳ್ಬಿಡ್ತೀನಿ. ಇವತ್ತು ಈ ವೇದಿಕೆ ಮೇಲೆ ಒಟ್ಟು 6 ರೀತಿಯ ಥೀಮ್ ಗಳಿಗೆ ನಮ್ಮ 12 ಜನ ಡಾನ್ಸಿಂಗ್ ಸೇನಾನಿಗಳು ಫೈಟ್ ಮಾಡ್ತಾರೆ. ಮೊದಲು ಒಂದು ಥೀಮಿಗೆ 2 ಎದುರಾಳಿಗಳು ವೇದಿಕೆ ಮೇಲೆ ಬರ್ತಾರೆ. ಅವರ ಮಧ್ಯ ಟಾಸ್ ನಡೆಯುತ್ತೆ. ಟಾಸ್ ಅಲ್ಲಿ ವಿನ್ ಆದವರು ಡಿಸೈಡ್ ಮಾಡ್ತಾರೆ ಫಸ್ಟ್ ಯಾರು ಈ ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಸೊ ಈಗ ಈ ಡಾನ್ಸಿಂಗ್ ರಣರಂಗದಲ್ಲಿ ಬ್ಯಾಟಲ್ ಮಾಡೋದಕ್ಕೆ ಬರ್ತಾ ಇರುವಂತಹ ಮೊದಲ ಥೀಮ್ ದೇಶಭಕ್ತಿಯ ಕಥೆಗಳನ್ನ ಡಾನ್ಸ್ ಮೂಲಕ ಪ್ರೆಸೆಂಟ್ ಮಾಡೋದನ್ನ ನಾವು ನೋಡ್ಕೊಂಡು ಬರ್ತಾನೆ ಇದೀವಿ. ಈಗ ಇದೇ ಪೇಟ್ರಿಯಾಟಿಕ್ ಥೀಮ್ ನಲ್ಲಿ ಬ್ಯಾಟಲ್ ಮಾಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಕೊರಿಯೋಗ್ರಾಫರ್ ರವಿ ಮಾಸ್ಟರ್ ಕಡೆಯಿಂದ ಸುಬ್ಬು ಹಾಗೂ ಹರ್ಷಿತಾ. ಕೊರಿಯೋಗ್ರಾಫರ್ ರವಿ ಮಾಸ್ಟರ್ ಕೂಡ ಅವರ ಜೊತೆ ಬರಬೇಕು ಪ್ಲೀಸ್. ಇವರಿಗೆ ಟಕ್ಕರ್ ಕೊಡೋದಕ್ಕೆ ಬರ್ತಿದ್ದಾರೆ ಸಾಗರ್ ಮಾಸ್ಟರ್ ಕಡೆಯಿಂದ ಅಶ್ವಿನ್ ಹಾಗೂ ಸೃಜನ್ಯ. ಸಾಗರ್ ಮಾಸ್ಟರ್ ವಾರಿಗೆ ರೆಡಿನಾ? ಅಷ್ಟೇ, ಯುದ್ಧಕ್ಕೆ ನಾವು ರೆಡಿ. ನೀವು ರೆಡಿನಾ? ಆಡೋದು ಬೇಡ, ಡ್ಯಾನ್ಸ್ ಮಾಡೋಣ. ಮತ್ತೆ ಕಾಂಪಿಟೇಷನ್ಸ್ ನೀವು ಕೊಡಿ, ನಾವು ಕೊಡ್ತೀವಿ. ಚೆನ್ನಾಗಿ ಮಾಡೋಣ. ಆಲ್ ದ ಬೆಸ್ಟ್. ಈಗ ಇವರಿಬ್ಬರಲ್ಲಿ ಯಾರು ಫಸ್ಟ್ ಡ್ಯಾನ್ಸ್ ಮಾಡ್ತಾರೆ, ಯಾರು ಸೆಕೆಂಡ್ ಡ್ಯಾನ್ಸ್ ಮಾಡ್ತಾರೆ? ನೀನು ಟಾಸ್ ಹಾಕು ಫಸ್ಟ್. ಟಾಸ್ ಹಾಕು. ಕೊರಗಜ್ಜ ಅಜ್ಜ ಇವತ್ತು ಕೈ ಬಿಟ್ಟಿದ್ದೇ ಇಲ್ಲ. ಅದು ಮಾಸ್ಟರ್ ಯಾರು ಗೆದ್ದಿರ್ಬೋದು? ನಾವು ಗೆದ್ದಿರ್ಬೋದು. ಸಾಗರ್ ಮಾಸ್ಟರ್ ಯಾರು ಗೆದ್ದಿರ್ಬೋದು? ಅವರೇ ಗೆದ್ದಿರ್ಬೋದು. ಅವರೇ ಗೆದ್ದಿರ್ಬೋದು. ಅವರೇನಾ ಅಥವಾ ಸಾಗರ್ ಮಾಸ್ಟರ? ನೋಡೋಣ. 3, 2, 1 ಇಟ್ ಇಸ್ ರವಿ ಮಾಸ್ಟರ್. ನೀವು 3 ಜನ ಡಿಸ್ಕಸ್ ಮಾಡ್ಕೊಂಡು ಫಸ್ಟ್ ಯಾರು ಪರ್ಫಾರ್ಮ್ ಮಾಡಬೇಕು ಅದೆಲ್ಲ ನೋಡಿ, ಬ್ಯಾಟಿಂಗಾ ಫೀಲ್ಡಿಂಗ್ ಅಂತ ಡಿಸ್ಕಸ್ ಮಾಡ್ಕೊಳ್ಳಿ. ಹೋಗಿ ಸೆಕೆಂಡ್ ಪರ್ಫಾರ್ಮ್ ಮಾಡ್ತೀವಿ. ಟಾಸ್ ಗೆದ್ದು ರವಿ ಮಾಸ್ಟರ್ ಅವರು ಹೇಳಿದರೆ ಸಾಗರ್ ಮಾಸ್ಟರ್ ತಂಡದವರು ಫಸ್ಟ್ ಪರ್ಫಾರ್ಮ್ ಮಾಡ್ತಾರೆ ಅಂತ. ಸೊ ಸೆಕೆಂಡ್ ಪರ್ಫಾರ್ಮೆನ್ಸ್ ರವಿ ಮಾಸ್ಟರ್ ತಂಡದವ್ರದ್ದಾಗುತ್ತೆ. ಅಲ್ಲಿವರೆಗೂ ನೀವು ಕೂತ್ಕೊಂಡಿರ್ಬೋದು ಪ್ಲೀಸ್. ಸಾಗರ್ ಮಾಸ್ಟರ್, ನೀವೀಗ ಪರ್ಫಾರ್ಮ್ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ. ಸೊ ಆಲ್ ದ ವೆರಿ ಬೆಸ್ಟ್ ಅಶ್ವಿನ್ ಅವರೇ, ಸೃಜನ್ಯ, ಗುಡ್ ಲಕ್. ಆಲ್ ದ ಬೆಸ್ಟ್. ಈ ಪರ್ಫಾರ್ಮೆನ್ಸ್ ನಮ್ಮ ಜಡ್ಜಸ್ ಮನಸ್ಸಿಗೆ ಹೇಗನ್ಸ್ತು ಅಂತ ಕೇಳೋಣ. ರಾಘವ್. ಅಶ್ವಿನ್, ಸೃಜನ್ಯ ಅಂಡ್ ಸಾಗರ್ ಮಾಸ್ಟರ್, ಸೌಂಡ್ ಡಿಸೈನಿಂಗು, ಫಾರ್ಮೇಶನ್ಸ್ ಇವೆಲ್ಲ ತುಂಬಾ ಚೆನ್ನಾಗಿತ್ತು. ಇವತ್ತು ನನಗೆ ಅಶ್ವಿನ್ ಅವರು ಡೌಟ್ ಅಲ್ಲಿ ಮಾಡಿದ್ರು ಅಂತ ಅನಿಸ್ತು ಕೆಲವು ಕಡೆ. ನನಗೆ ಯೂಶಲಿ ನಿಮ್ಮ ಡಾನ್ಸ್ ಅಲ್ಲಿ ಎನರ್ಜಿ ಇರುತ್ತೆ ಅಂಡ್ ಯು ಯೂಶಲಿ ಕೋಪ್ ಅಪ್ ವಿತ್ ದ ಸ್ಟೈಲ್, ಎಲ್ಲವೂ ಚೆನ್ನಾಗಿ ಮಾಡ್ತೀರಿ. ಅಂಡ್ ಸೃಜನ್ಯ ಅವರು ಆಸ್ ಯೂಶುವಲ್ ಬಹಳ ಚೆನ್ನಾಗಿ ಮಾಡ್ತಾರೆ. ಇವತ್ತು ನಿಮ್ಮ ಕೋಆರ್ಡಿನೇಷನ್ ಅಲ್ಲಿ ಒಂಚೂರು ನನಗೆ ಏರಿಳಿತ ಕಾಣಿಸ್ತು ಅಶ್ವಿನ್. ನಿಮ್ ಡಾನ್ಸ್ ಅಲ್ಲಿ ಯೂಶಲಿ ಡೌಟ್ ಇರಲ್ಲ, ಇವತ್ತು ಡೌಟ್ ಕಾಣಿಸ್ತಿತ್ತು ನನಗೆ, ಹಾಗಾಗಿ ಹೇಳ್ತಿದ್ದೀನಿ. ಸೊ ಅದು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಾಡಿದ್ರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆಕ್ಚುಲಿ ಇಂಥ ಥೀಮ್ಗೆಲ್ಲ ಆಕ್ಚುಲಿ ಫೋರ್ಸ್ ಇರಬೇಕು, ಇನ್ನೂ ಫೋರ್ಸ್ ಇರಬೇಕು. ಅಶ್ವಿನ್ ಲಾಸ್ಟ್ ಟೈಮ್ ಎಷ್ಟು ಚೆನ್ನಾಗಿ ಮಾಡಿದ್ರಿ, ತುಂಬಾ ಇಂಪ್ರೂವ್ ಆಗಿದ್ರಿ. ಈ ಸತಿ ಸ್ವಲ್ಪ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ ಇತ್ತು ಅಂತ ಅನ್ಸುತ್ತೆ. ಐ ನೋ ಮೈಟ್ ಬಿ ಟಯರ್ಡ್ ಆರ್ ಸಮಥಿಂಗ್ ಅನ್ಸುತ್ತೆ. ಟೇಕ್ ಆಫ್ ಚೆನ್ನಾಗಿ ಬಂದ್ಬಿಟ್ಟಿದ್ರೆ ಮಿಡಲ್ ಹೆಂಗಾರ ಪಾಸ್ ಮಾಡ್ಬಿಡ್ಬೋದು. ಫಸ್ಟ್ ಯಾವಾಗ ಟೇಕ್ ಆಫ್ ಅಂಡ್ ಎಂಡಿಂಗ್ ತುಂಬಾ ಚೆನ್ನಾಗಿರ್ಬೇಕು. ಸೃಜನ ಚೆನ್ನಾಗಿ ಮಾಡಿದೆ, ನೀವು ಚೆನ್ನಾಗಿ ಮಾಡಿದೆ, ನೋ ಪ್ರಾಬ್ಲಮ್. ಬಟ್ ನೆವರ್ ಮೈಂಡ್ ಅಶ್ವಿನ್, ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬಂದೇ ಬರುತ್ತೆ. ಅದೇ ಇವಾಗ ಬ್ಯಾಟಲ್ ರೌಂಡ್ ಅಂದ ತಕ್ಷಣ ನೀವು ಬೇರೆಯವ್ರ ಹತ್ರ ಬ್ಯಾಟಲ್ ಮಾಡೋದಿಲ್ಲ. ಇವಾಗ ನಿಮ್ಮ ಮಿಸ್ಟೇಕ್ ಜೊತೆ ನೀವು ಬ್ಯಾಟಲ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಟೈಮ್ ಯು ಫೈಟ್ ವಿತ್ ದಟ್ ಕಾನ್ಫಿಡೆನ್ಸ್. ನೆಕ್ಸ್ಟ್ ಟೈಮ್ ಯು ಶುಡ್ ಕಮ್ ಅಪ್. ಓಕೆ, ಏನು ಪ್ರಾಬ್ಲಮ್, ಬರ್ತೀರಾ ಬಿಡಿ, ಏನು ಬೇಜಾರು ಮಾಡ್ಕೋಬೇಡಿ. 100% ಬರ್ತೀರಾ. ಓಕೆ, ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು.
ಥ್ಯಾಂಕ್ ಯು ಅಣ್ಣ. ಈಗ ನಿಮ್ಮ ಆಪೋಸಿಟ್ ಅಲ್ಲಿರುವಂತಹ ರವಿ ಮಾಸ್ಟರ್ ತಂಡದಿಂದ ಸುಬ್ಬು ಹಾಗೂ ಹರ್ಷಿತಾ ಅವರು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದ್ರ ಮೇಲೆ ಎಂಟೈರ್ ಜಡ್ಜ್ಮೆಂಟ್ ಇವಾಗ ಡಿಪೆಂಡ್ ಆಗಿರುತ್ತೆ. ಸೊ ಟಿಲ್ ದೆನ್ ಪ್ಲೀಸ್ ಕೂತ್ಕೊಳ್ಳಿ. ಹರ್ಷಿತಾ, ಯಾರೂ ಕಿತ್ತೂರು ರಾಣಿ ಚೆನ್ನಮ್ಮ ಆಗೋದಕ್ಕಾಗೋದಿಲ್ಲ, ಆದ್ರೆ ಈ 3 ನಿಮಿಷಗಳ ಕಾಲ ಅವರ ಪವರ್ ಅನ್ನಾದ್ರೂ ನೀವು ವೇದಿಕೆ ಮೇಲೆ ತಗೊಂಬಂದ್ರಿ. ಅವ್ರಿಗೆ ಬರ್ಲಿ ದೊಡ್ಡ ಚಪ್ಪಾಳೆ, ಯಾಕಂದ್ರೆ ಆ ಕಡೆಗೂ ಕೂಡ ಸುಬ್ಬು ಡಾನ್ಸ್ ಅಲ್ಲಿ ಒಂದು ಪೇಟ್ರಿಯಾಟಿಸಮ್ ಹೇಗೆ ತೋರಿಸ್ಬೋದು ಅಂತ ನೀವು ತೋರಿಸ್ಕೊಟ್ರಿ. ದೇಶಕ್ಕೆ ಪರಕೀಯರು ಬಂದಾಗ ಕರ್ನಾಟಕದ ಒಂದು ಹಳ್ಳಿಯಲ್ಲಿ ಪರಕೀಯರ ವಿರುದ್ಧ ದಂಗೆ ಹೇಳ್ತಾರೆ, ಅದಕ್ಕೆ ನಾನು ಲೀಡರ್ಶಿಪ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಸಂಗೊಳ್ಳಿ ರಾಯಣ್ಣ ಎದ್ದು ನಿಂತು ಇವತ್ತಿಗೂ ಕೂಡ ಸಂಗೊಳ್ಳಿ ರಾಯಣ್ಣನನ್ನ ದೇವ್ರ ತರ ಪೂಜಿಸ್ತಾರೆ. ನಿಜ ಹೇಳ್ಬೇಕಂತಂದ್ರೆ ನನಗೆ ಆ ಪುಣ್ಯ ಸಿಕ್ಕಿದೆ. ಆ ರಾಯಣ್ಣನ ಸಂಗೊಳ್ಳಿ ಭೂಮಿಗೆ ಹೋಗಿ ಆ ಭೂಮಿನ ಸ್ಪರ್ಶ ಮಾಡಬರೋದಕ್ಕೆ. ನಮ್ಮ ಜಿ ಪವರ್ ಚಾನೆಲ್ ಅಲ್ಲಿ ಇವತ್ತು ಏನು ಹಳ್ಳಿ ಪವರ್ ಅಂತ ನಡೆಸ್ಕೊಡ್ತಾ ಇದೆ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಡೀತಾ ಇರೋದು ಸಂಗೊಳ್ಳಿಯಲ್ಲಿ. ನಾವಲ್ಲಿ ಹೋದಾಗ ರಾಘು, ನಾವೆಲ್ಲರೂ ಒಂದು ಊರಂತ ಹೇಳ್ತೀವಿ, ಮಂಗಳೂರು, ಮೈಸೂರು, ಬೆಂಗಳೂರು ಅಂತ ಹೇಳಿ. ಆದ್ರೆ ಸಂಗೊಳ್ಳಿಲಿ ನೀವು ಯಾವ ಬೋರ್ಡ್ ನೋಡಿದ್ರು ಕೂಡ ಅಲ್ಲಿರೋದು ರಾಯಣ್ಣನ ಸಂಗೊಳ್ಳಿ ಅಂತ. ಅದು ಬರೀ ಸಂಗೊಳ್ಳಿ ಅಲ್ಲ, ಇದು ರಾಯಣ್ಣನ ಸಂಗೊಳ್ಳಿ ಅಂತಾನೆ ಹೇಳೋದಲ್ಲಿ. ಆ ರಾಯಣ್ಣ ಯಾವ ದೇವ್ರಿಗೂ ಕಮ್ಮಿ ಇಲ್ಲ ಅನ್ನೋದು ಆ ಭೂಮಿಲಿ ನಾವು ಮತ್ತೆ ನೋಡೋಂಥ ಒಂದು ಅವಕಾಶ. ಪ್ರತಿಯೊಬ್ಬರು ಒಂದು ಸಲ ಆ ಭೂಮಿನ ಸ್ಪರ್ಶ ಮಾಡಿ ಬರಬೇಕು. ಅಂಥ ಅದ್ಭುತವಾದಂಥ ಊರು ರಾಯಣ್ಣನ ಸಂಗೊಳ್ಳಿ. ಸೊ ಥ್ಯಾಂಕ್ ಯು ಜಿ ಕನ್ನಡ. ಅಂಥ ಅದ್ಭುತವಾದಂಥ ಊರಲ್ಲಿ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀರಲ್ಲ, ಹ್ಯಾಟ್ಸ್ ಆಫ್ ಟು ಜಿ ಪವರ್ ಆಲ್ಸೋ. ಇದು ಬರೀ ಆಕ್ಟ್ ಆಗಲಿಲ್ಲ, ನನಗೆ ಒಂದು ಅನುಭವ ಆಯಿತು. ನನಗೆ ನಿಮ್ಮ ಕೊರಿಯೋಗ್ರಫಿ, ಫಾರ್ಮೇಷನ್, ಕಾಸ್ಟ್ಯೂಮ್ಸ್, ಎಕ್ಸ್ಪ್ರೆಷನ್ ಎಲ್ಲವೂ ಚೆನ್ನಾಗಿತ್ತು. ವೆರಿ 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 ಇಂಟೆಲಿಜೆಂಟ್ ಕೊರಿಯೋಗ್ರಫಿ. ಹರ್ಷಿತಾ ಅವರ ಅವ್ರ ಸ್ಟ್ರೆಂತ್ ಏನು ಗೊತ್ತಾ, ಯಾವುದೇ ಡಾನ್ಸ್ ಫಾರ್ಮ್ ಕೊಟ್ಟರು ಅದನ್ನೇ ಶಿ ಓನ್ಸ್ ದಟ್ ಡಾನ್ಸ್ ಫಾರ್ಮ್. ಅದನ್ನು ಇವತ್ತು ನಾವು ಬಹಳ ಎವಿಡೆಂಟ್ ಆಗಿ ನೋಡಿದ್ವಿ. ನನ್ನ ಕಣ್ಣೆಲ್ಲ ಫುಲ್ಲು ತುಂಬಿಕೊಂಡಿರೋದು ಆ ಮೊಮೆಂಟ್. ಏನು ಅವ್ರು ಓಡ್ ಬಂದು ಜಂಪ್ ಮಾಡಿ ನಿಂತ್ಕೋತಾಳೆ, ಒಂದು ಕಾಲಲ್ಲಿ ನಿಂತ್ಕೊಂಡು ಹಂಗೆ ಅದೊಂದು ಫೋಟೋ ಥರ ಕಾಣುತ್ತೆ. ಸೊ ಶಿ ಈಸ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಹರ್ಷಿತಾ. ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ. ಆ್ಯಂಡ್ ಸುಬಣ್ಣ, ನಿಮ್ಮ ಡೆಡಿಕೇಶನ್ಗೆ, ನಿಮ್ಮ ಒಂದು ಸೀರಿಯಸ್ನೆಸ್ಗೆ ನಾನು ನಿಜವಾಗ್ಲೂ ಎದ್ದು ನಿಂತು ಚಪ್ಪಾಳೆ ಹೊಡಿಬೋದು. ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ರಿ. ಆಮೇಲೆ ಡೈಲಾಗ್ಗಳನ್ನ ಒಂದೇ ಒಂದು ಪದ ಮಿಸ್ ಮಾಡಲಿಲ್ಲ ನೀವು. ಇದು ನಮ್ಮ ದರ್ಶನ್ ಅವರ ಅಭಿನಯದ ಒನ್ ಆಫ್ ದ ಮೋಸ್ಟ್ ಇಂಪ್ಯಾಕ್ಟ್ಫುಲ್ ಫಿಲ್ಮ್ಸ್ ಸಂಗೊಳ್ಳಿ ರಾಯಣ್ಣ ದರ್ಶನ್ ಅವರು ಅಭಿನಯಿಸಿರೋದು. ಅದನ್ನು ನೀವು ವೇದಿಕೆ ಮೇಲೆ ನಿಮ್ಮ ಎಕ್ಸ್ಪ್ರೆಷನ್ನಿಂದ, ನಿಮ್ಮ ಎನರ್ಜಿಯಿಂದ ಮತ್ತೆ ಜೀವಂತ ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಎಫರ್ಟ್. ಆ್ಯಂಡ್ ರವಿ ಮಾಸ್ಟರ್, ನಿಮಗೆ, ನಿಮ್ಮ ಹುಡುಗರಿಗೆ ಮೆನಿ 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 ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಸರ್, ಈ ಫೋರ್ಸ್ ಬರೋಕ್ಕೆ ಕಾರಣ ಹರ್ಷಿತಾ ಅವ್ರ ಟೀಮು. ಇದೆಲ್ಲ ಹುಡುಗರು. ಅವ್ರು ಹರ್ಷಿತಾ ರೆಗ್ಯುಲರ್ ಚಿಕ್ಕವರಿಂದ ಪ್ರಾಕ್ಟೀಸ್